ಅಮೃತಧಾರೆ ಧಾರಾವಾಹಿಯಲ್ಲಿ ಕತೆ ಭಾವನಾತ್ಮಕ ತಿರುವಿನ ಜೊತೆಗೆ ಭಾರಿ ಸಸ್ಪೆನ್ಸ್ ಹಂತಕ್ಕೆ ಕಾಲಿಟ್ಟಿದೆ. ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುವ ದೃಶ್ಯಗಳ ಜೊತೆ ಮುಂದೇನಾಗಬಹುದು ಎಂಬ ಕುತೂಹಲವನ್ನ ಹೆಚ್ಚಿಸುವ ಘಟನೆಗಳು ಒಂದರ ಹಿಂದೆ ಒಂದರಂತೆ ನಡೀತಾ ಇದೆ. ಹಾಗಾದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ನಡೆದಿದೆ, ಮುಂದಿನ ಸಂಚಿಕೆಯಲ್ಲಿ ಏನಾಗಬಹುದು, ಸಂಪೂರ್ಣವಾಗಿ ತಿಳಿಯೋಣ. ಕಥೆಯ ಪ್ರಮುಖ ತಿರುವು ಭೂಮಿಕಾಳ ಆರೋಗ್ಯದ ಸುತ್ತಲೇ ಸಾಗಿದೆ. ಭೂಮಿಕಾಗೆ ಕ್ಯಾನ್ಸರ್ ಇರುವ ಸತ್ಯ ಹೊರಬಿದ್ದ ನಂತರ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿದೆ. ಆದರೆ ತನ್ನ ಜೀವದ ಬಗ್ಗೆ ಚಿಂತಿಸುವುದಕ್ಕಿಂತ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಅವಳು ಹೆಚ್ಚು ಕಳವಳ ಪಡುತ್ತಿದ್ದಾಳೆ. ನನಗೆ ಏನಾದರೂ ಆದರೆ ನನ್ನ ಮಕ್ಕಳನ್ನು ನೋಡಿಕೊಳ್ಳೋರು ಯಾರು ಎಂಬ ಪ್ರಶ್ನೆ ಅವಳ ಮನಸ್ಸನ್ನು ಪ್ರತಿ ಕ್ಷಣವೂ ಕಾಡ್ತಾ ಇದೆ. ಈ ಭಾವನಾತ್ಮಕ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಕೊನೆಗೆ ಮಲ್ಲಿಯ ಮುಂದೆ ಮನಸ್ಸು ತೆರೆದಿದ್ದಾಳೆ. ಮಲ್ಲಿ ಬಳಿ ಕಣ್ಣೀರಿನೊಂದಿಗೆ ಮಾತನಾಡಿದ ಭೂಮಿಕಾ ಅಗತ್ಯ ಬಂದರೆ ತನ್ನ ಮಕ್ಕಳಿಗೆ ತಾಯಿಯಾಗುವಂತೆ ಕೇಳ್ಕೊಳ್ತಾಳೆ. ಈ ಮಾತು ಕೇಳಿದ ಮಲ್ಲಿಗೂ ಕಣ್ಣೀರು ತಡೆಯಲಾಗುವುದಿಲ್ಲ. ತನ್ನ ಸ್ನೇಹಿತೆಯ ನೋವನ್ನು ಕಂಡು ಅವಳು ಕೂಡ ಭಾವುಕಳಾಗ್ತಾಳೆ. ಈ ದೃಶ್ಯ ಪ್ರೇಕ್ಷಕರ ಮನಸ್ಸು ಮುಟ್ಟುವಂತಿದ್ದು ಇಬ್ಬರ ಸ್ನೇಹದ ಗಾಢತೆಯನ್ನು ಮತ್ತೊಮ್ಮೆ ತೋರಿಸಿದೆ. ಆದರೆ ಇವರಿಬ್ಬರ ನಡುವಿನ ಈ ಭಾವನಾತ್ಮಕ ಸಂಭಾಷಣೆ ಯಾರಿಗೂ ಗೊತ್ತಾಗಬಾರದೆಂದುಕೊಂಡಿದ್ರೂ ವಿಧಿಯಾಟವೇ ಬೇರೆಯಾಗಿದೆ. ಶಕುಂತಲಾ ಗುಪ್ತವಾಗಿ ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದಾಳೆ. ಭೂಮಿಕಾಗೆ ಕ್ಯಾನ್ಸರ್ ಇರುವ ವಿಷಯ ತಿಳಿದ ತಕ್ಷಣವೇ ಆಕೆಯ ಮನಸ್ಸಿನಲ್ಲಿ ದುಃಖವಲ್ಲ, ವಿಚಿತ್ರವಾದ ಸಂತೋಷ ಮೂಡಿದೆ. ಕೂಡಲೇ ಮಗ ಜಯದೇವ್ ಇರುವ ಕಡೆಗೆ ಓಡಿದ ಶಕುಂತಲಾ ಕೈಯಲ್ಲಿ ಸ್ವೀಟ್ಸ್ ಹಿಡಿದುಕೊಂಡೇ ಈ ಸುದ್ದಿಯನ್ನ ಹೇಳ್ತಾಳೆ. ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಎಂಬ ಮಾತು ಕೇಳುತ್ತಾ ಇದ್ದಂತೆಯೇ ಜಯದೇವ್ ಮುಖದಲ್ಲಿ ಕಾಣಿಸಿಕೊಂಡ ವಿಕೃತ ನಗೆ ಪ್ರೇಕ್ಷಕರಿಗೆ ಆಘಾತ ತಂದಿದೆ. ಸಾಮಾನ್ಯವಾಗಿ ಯಾರಿಗಾದರೂ ಇಂತಹ ಸುದ್ದಿ ಕೇಳಿದ್ರೆ ದುಃಖ ಆಗಬೇಕು. ಆದರೆ ಇಲ್ಲಿ ತಾಯಿ ಮಗ ಇಬ್ಬರು ಸಂತೋಷ ಪಡ್ತಾ ಇರೋದು ಅವರ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸಿದೆ. ಈ ದೃಶ್ಯ ನೋಡಿ ಅನೇಕ ವೀಕ್ಷಕರು ಇವರಿಬ್ಬರ ಮೇಲಿನ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದೆಡೆ ಗೌತಮ್ ತನ್ನ ಪತ್ನಿಯ ಜೊತೆ ಪ್ರತಿಕ್ಷಣವೂ ನಿಂತಿದ್ದಾನೆ. ಕಂಪನಿಯ ಜವಾಬ್ದಾರಿಯನ್ನು ಪಾರ್ಥ ಮತ್ತು ಆನಂದ್ಗೆ ವಹಿಸಿ ತನ್ನ ಸಂಪೂರ್ಣ ಸಮಯವನ್ನು ಭೂಮಿಕಾಳ ಆರೈಕೆಗೆ ಮೀಸಲಿಟ್ಟಿದ್ದಾನೆ. ಭೂಮಿಕಾಳ ಪ್ರತಿಯೊಂದು ಆಸೆಯನ್ನು ಈಡೇರಿಸಲು ಅವನು ಪ್ರಯತ್ನಿಸ್ತಾ ಇದ್ದಾನೆ. ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿದ್ರೂ ಸಾಕು ಎಂಬ ಮನಸ್ಸಿನಿಂದ ನಡೆದುಕೊಳ್ತಾ ಇರುವ ಗೌತಮ್ ಎಲ್ಲರ ಮನ ಗೆದ್ದಿದ್ದಾನೆ. ಇದರ ಮಧ್ಯೆ ನಡೆದ ಒಂದು ಸುಂದರ ದೃಶ್ಯ ಪ್ರೇಕ್ಷಕರಿಗೆ ಭಾವನಾತ್ಮಕ ನೆಮ್ಮದಿ ನೀಡಿದೆ. ಭೂಮಿಕಾಗಾಗಿ ಸ್ವತಃ ಅಡುಗೆ ಮಾಡಿದ ಗೌತಮ್ ದಿವಾನ್ ಪ್ರೀತಿಯಿಂದ ಹೋಳಿಗೆ ತಯಾರಿಸಿ ಅವಳಿಗೆ ತಿನ್ನಿಸಿದ್ದಾನೆ. ಈ ದೃಶ್ಯದಲ್ಲಿ ಮಲ್ಲಿ, ಭೂಮಿಕಾ ಮತ್ತು ಪಾರ್ಥ ಮೂವರು ಸೇರಿ ಗೌತಮ್ ಅಡುಗೆಯನ್ನು ಹೊಗಳುತ್ತಾರೆ. ಕುಟುಂಬದ ಈ ಸಂತಸದ ಕ್ಷಣ ನೋಡಿದ ಅಭಿಮಾನಿಗಳು ಇಂತಹ ಕ್ಷಣಗಳು ಇನ್ನಷ್ಟು ಇರಲಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಆದರೆ ಈ ಸಂತಸದ ನಡುವೆ ಮತ್ತೊಂದು ದೊಡ್ಡ ಅಪಾಯ ನಿಧಾನವಾಗಿ ಹತ್ತಿರ ಬರ್ತಿದೆ. ಮಲ್ಲಿಯಿಂದ ಲಾಠಿ ಏಟು ತಿಂದ ಜಯದೇವ್ ಹೊರಗೆ ಬಂದಿದ್ರೂ ಅವನ ಅಹಂಕಾರ ಮಾತ್ರ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಅವಮಾನವನ್ನು ಮರೆತಿಲ್ಲ. ಎಲ್ಲರ ಮೇಲೂ ಸೇಡು ತೀರಿಸಿಕೊಳ್ಳುವಂತಹ ಹುನ್ನಾರ ನಡೆಸ್ತಾ ಇದ್ದಾನೆ. ಎಲ್ಲರ ಮುಂದೆ ತನಗೆ ಆಗಿರುವ ಅವಮಾನಕ್ಕೆ ಪ್ರತೀಕಾರ ತೀರಿಸಲೇಬೇಕು ಎಂಬ ಕೋಪದಲ್ಲಿ ಕುದಿಯುತ್ತಿದ್ದಾನೆ. ನನ್ನನ್ನು ಎಲ್ಲರ ಮುಂದೆ ಹೊಡೆದಿದ್ದೀಯಾ, ಕತೆ ಇಲ್ಲಿಗೆ ಮುಗಿಯಲ್ಲ, ಈಗ ಅಸಲಿ ಆಟ ಶುರು. ನನಗೆ ಕೊಟ್ಟ ಪ್ರತಿಯೊಂದು ಏಟಿಗೂ 1000 ಪಟ್ಟು ಉತ್ತರ ಕೊಡ್ತೇನೆ ಎಂದು ಜಯದೇವ್ ಎಚ್ಚರಿಕೆ ಕೊಟ್ಟಿದ್ದಾನೆ. ಈ ಮಾತು ಕೇಳಿದ ನಂತರ ಮುಂದಿನ ದಿನಗಳಲ್ಲಿ ಆತ ಯಾವ ಮಟ್ಟಿಗೆ ಹೋಗ್ಬೋದು ಎಂಬ ಆತಂಕ ಪ್ರೇಕ್ಷಕರಲ್ಲೂ ಹೆಚ್ಚಾಗಿದೆ. ಇದೀಗ ಕಥೆಯಲ್ಲಿರುವ ದೊಡ್ಡ ಪ್ರಶ್ನೆ ಏನಂದರೆ ಭೂಮಿಕಾಳ ಅನಾರೋಗ್ಯದ ಪರಿಸ್ಥಿತಿಯನ್ನು ಬಳಸಿಕೊಂಡು ಶಕುಂತಲಾ ಮತ್ತು ಜಯದೇವ್ ಹೊಸ ಸಂಚು ರೂಪಿಸ್ತಾರಾ? ಗೌತಮ್ ಮತ್ತು ಭೂಮಿಕಾ ಜೀವನವನ್ನು ಇನ್ನಷ್ಟು ಸಂಕಷ್ಟಕ್ಕೆ ತರಲು ಪ್ರಯತ್ನಿಸ್ತಾರಾ? ಅಥವಾ IPS ಮಲ್ಲಿ ಸಮಯಕ್ಕೆ ಸರಿಯಾಗಿ ಅವರ ಪ್ರತಿಯೊಂದು ಕುಯುಕ್ತಿಯನ್ನು ಪತ್ತೆ ಹಚ್ಚಿ ತಕ್ಕ ಪಾಠ ಕಲಿಸ್ತಾಳಾ? ಭೂಮಿಕಾ ತನ್ನ ಆರೋಗ್ಯದ ಹೋರಾಟದಲ್ಲಿ ಗೆಲ್ತಾಳಾ? ಗೌತಮ್ ತನ್ನ ಪತ್ನಿಗೆ ಧೈರ್ಯವಾಗಿ ಬೆನ್ನಾಗಿ ನಿಂತಿರ್ತಾರೆ. ಜಯದೇವ್ನ ಪ್ರತೀಕಾರದ ಆಟ ಎಷ್ಟು ಅಪಾಯಕಾರಿ ಆಗಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ಗಳಲ್ಲಿ ಸಿಗಲಿದೆ. ಹೀಗಾಗಿ ಅಮೃತಧಾರೆ ಕತೆ ಇದೀಗ ಭಾವನಾತ್ಮಕತೆ, ಕುಟುಂಬದ ಪ್ರೀತಿ, ಸಂಚು ಮತ್ತು ಪ್ರತೀಕಾರದ ಹಾದಿಯಲ್ಲಿ ಮತ್ತಷ್ಟು ರೋಚಕವಾಗ್ತಾ ಇದೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹಲವು ಅಚ್ಚರಿಯ ತಿರುವುಗಳು ಕಾದಿರುವ ಸಾಧ್ಯತೆ ಇದೆ. ವೀಕ್ಷಕರ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಂದೇನಾಗಲಿದೆ ಎಂಬುದನ್ನು ತಿಳಿಯಲು ಮುಂದಿನ ಎಪಿಸೋಡನ್ನು ತಪ್ಪದೇ ವೀಕ್ಷಿಸಿ.